ಕೆಲವೊಮ್ಮೆ ಕೆಲವು ಎಡವಟ್ಟುಗಳು ಕಾಕತಾಳೀಯವಾಗಿ ಸಂದರ್ಭಕ್ಕೆ ಬರುತ್ತೆ. ಇದು ನನ್ನ ಪ್ರಕಾರ ಕಾಕತಾಳೀಯವಾಗಿ ಸಂದರ್ಭಕ್ಕೆ ಬಂದಿರೋದು. ಮೊದಲೇ ರಾಮ, BJP, ಹಿಂದೂ, ಅವ್ರ ಪರ, ಇವ್ರ ವಿರೋಧ, ಇವ್ರು ಮುಸ್ಲಿಂ ಪರ, ಇವ್ರು ಹಿಂದೂ ಪರ, ಇವೆಲ್ಲ ಡ್ಯಾಶ್ 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 ನಡೀತಿದೆ. ಅದಕ್ಕೆ ಸರಿಯಾಗಿ ಕಾಕತಾಳೀಯವಾಗಿ ಆಗಿರಬೇಕು ಅಂತ ನನ್ನ ಅಭಿಪ್ರಾಯ. ಕೋದಂಡರಾಮನ ದೇವಸ್ಥಾನದಲ್ಲಿ ನಡೆದಿದೆ ತಗಳಪ್ಪ ಅಂತ. ವೇತನವಾಗಿ ಪಾವತಿಸಿದ ತಸ್ತೀಕ್ ಹಣವನ್ನು ದೇವಾಲಯದ ಆದಾಯಕ್ಕಿಂತ ಹೆಚ್ಚಿದೆ ಅನ್ನೋ ಕಾರಣ ಕೊಟ್ಟು, ಅಂದರೆ ಆದಾಯ ಕಡಿಮೆ, ನಿಮಗೆ ಬರ್ತಿರೋ ದುಡ್ಡು ಜಾಸ್ತಿ ಅಂತೇಳಿ 4.25 ಲಕ್ಷ ರೂಪಾಯಿನ ವಾಪಸ್ ಪಾವತಿಸಿ ಅಂತ ಹಿರೇಮಗಳೂರು ಕಣ್ಣನಿಗೆ ಮುಜರಾಯಿ ಇಲಾಖೆ ನೋಟಿಸ್ ಕೊಟ್ಟಿದೆ. ಈ ಕೊಟ್ಟಂತ ಯಾರು ತಹಸೀಲ್ದಾರ್ ಅಂತೆ ಕೊಟ್ಟಿದ್ದಾರಲ್ಲ, ಅಪ್ಪ ಈ ತಹಸೀಲ್ದಾರ್ ಏನಾದರೂ ಇದನ್ನು ವಸೂಲಿ ಮಾಡೋ ಗಿರಾಕಿ ಆಗ್ಬಿಟ್ರೆ ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಅರ್ಜೆಂಟಾಗಿ ಅವ್ರನ್ನ ಚೀಫ್ ಮಿನಿಸ್ಟರ್ ಆಫೀಸಲ್ಲಿ ಚೀಫ್ ಎಕಾನಮಿಸ್ಟ್ ಅಂತ ಅಪಾಯಿಂಟ್ ಮಾಡಿ ಕೇಳೋದು ಒಳ್ಳೇದು. ಏನು ಕ್ಯಾಲ್ಕುಲೇಷನ್ ರೀ, ಆದಾಯಕ್ಕೂ ವೆಚ್ಚಕ್ಕೂ ಏನು ಕ್ಯಾಲ್ಕುಲೇಷನ್ ಎಕಾನಮಿಸ್ಟ್ ರೀ, ಎಂಥ ಆರ್ಥಿಕ ತಜ್ಞ, ಇವ್ರಿಗಿಂತ ಬೇಕಾ CM ಹಾಕಳ್ರಿ ಸರ್, ಒಳಗೆ ಕೇಳ್ತೀನಿ. ಸುಮ್ಮನೆ ಸಿಕ್ಕಾಬಿಟ್ಟು ಇಂಟೆಲಿಜೆಂಟ್ ಆಗಿದ್ದಾರೆ ಇವ್ರು. ಯಾರೋ 2013ರಿಂದ ಲೆಕ್ಕ 5.1 ಲಕ್ಷ ಸಂಗ್ರಹವಾಗಿದೆ. ಈ ಅವಧಿಲಿ ತಸ್ತೀಕರಣದಲ್ಲಿ ನಿಮ್ಗೆ 8 ಲಕ್ಷ ಪಾವತಿ ಕೊಟ್ಬಿಟ್ಟಿದ್ದೀವಿ, ಹಂಗಾಗಿ ವಾಪಸ್ ಕೊಡ್ರಿ ಅಂತ ಅವ್ರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನೇನು ಮಾಡ್ತಾರೆ, ವ್ಯಕ್ತಪಡಿಸ್ದೆ ಕೂಡಲೇ ವಾಪಸ್ ತೊಗೋಬೇಕು ಅಂತ ಎಲ್ಲರೂ ಹೋಗೋದ್ರು, ಸರಿ ಬೊಯ್ದಾಕಿದ್ರು. ಆವಾಗ ಆಯ್ತು ಅಧಿಕಾರಿನ ಅಮಾತಿನಲ್ಲಿ ಇಡಬೇಕು ಅಂತ ಯಾರೋ ವಿಜಯೇಂದ್ರ ಅವರು, ದೊಡ್ಡ ಅಪಚಾರ ಇನ್ಯಾರೋ ಒಬ್ಬರು. ಆಗ ಮುಜರಾಯಿ ಇಲಾಖೆ ಸಚಿವರು ಹೇಳಿದ್ರು, ಇಲ್ಲ ಅದು ಹಿರೇಮಗಳೂರು ಕಣ್ಣಂದು ತಪ್ಪು ಅಲ್ಲ, ಹೆಚ್ಚುವರಿ ಹಣವನ್ನು ಕಣ್ಣನ ಖಾತೆಗೆ ಜಮೆ ಮಾಡಿರೋ ತಹಸೀಲ್ದಾರ್ದೇ ತಪ್ಪು. ಕಣ್ಣನವರಿಂದ ಹಣ ಪಡೆಯಲ್ಲ, ತಪ್ಪಿಸಿದ ತಹಸೀಲ್ದಾರರಿಂದನೇ ಪಡ್ಕತ್ತೀವಿ ಅಂತಂದ್ರು. ಸರ್, ಈ ಒಬ್ಬರು ತಹಸೀಲ್ದಾರ್ ಕೈಲೂ ಆಗಲ್ಲ, 13ರಿಂದ ಇರುವ ತಹಸೀಲ್ದಾರ್ಗಳಿಂದ ವಸೂಲಿ ಮಾಡ್ಬೇಕೀಗ ನೀವು. ನೋಟಿಸ್ ಕೊಟ್ಟಿದ್ದೀವ್ರಲ್ವ ಸರ್? ನೋಟಿಸ್ ಕೊಟ್ಟಿರ್ಬೋದ್ರಿ, ನನ್ನ ಅವಧಿಲಿ ಆಗಿದ್ದು ನಾ ಕಟ್ತೀನಿ ಕಾಸು, ಉಳಿದವ್ರು ಕಟ್ಟಬೇಕು ಕಾಸು. ಅದು ಅಲ್ಲಿಗೆ ಮುಗೀತು. ಯಾರ್ರೀ ತಹಸೀಲ್ದಾರು? ಸುಮಂತ್ ಅಂತ ಸರ್. ಅವ್ರು ಏನಾರಾಗಲಿ ಒಳ್ಳೆಯವರೇ ಇರ್ಬೋದು, ಪ್ರಶ್ನೆ ಬೇರೆ. ವೆನ್ ಯು ಇಶ್ಯೂ ಸರ್ಟನ್ ನೋಟಿಸಸ್ ಲೈಕ್ ದಿಸ್, ವಿ ಶುಡ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್ಗಳು. ಐ ಟೆಲ್ ವೈ, ಯಾಕೆ ಅವರಿಬ್ಬರದು ಹೇಳಿಕೆ ಬರಲಿ, ಆಮೇಲೆ ಬರಲಿ, ಅದಕ್ಕೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಆದಾಯಕ್ಕೂ ತಸ್ತೀಕಿಗೂ ನಿಮ್ಮದು ಇದಕ್ಕೂ ಸಂಬಂಧನೇ ಇಲ್ಲರಪ್ಪ. ಒಂದು ವೇಳೆ ಇದನ್ನು ಮಾನದಂಡವೆಂದು ನೀವು ಪರಿಗಣಿಸುವುದೇ ಆದರೆ ರಾಜ್ಯ ಸರ್ಕಾರದಲ್ಲಿ, ಅಥವಾ ದಿ ಸೋ ಕಾಲ್ಡ್ ತಹಸೀಲ್ದಾರ್ ಸಾಹೇಬರು, ತಹಸೀಲ್ದಾರ್ ಸಾಹೇಬರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದ ಆದಾಯ ಏನರಪ್ಪ? ಏನು ಆದಾಯ? ಅಲ್ಲಿರೋ ನೌಕರರಿಗೆ ಸಂಬಳ ಯಾಕೆ ಕೊಡ್ತಿದ್ದೀರಿ ಹಂಗಾರೆ? ಓಕೆ, ಅದು ಬೇಡಪ್ಪ, ಏನ ನೌಕರರು ಅವ್ರಿಗೆ ಸರ್ಕಾರಿ ನೌಕರರಪ್ಪ, ಅವ್ರಿಗೆ ಕೊಪ್ಪಡೋಣ ಸಂಬಳ. MLAಗಳಿಂದ ರಾಜ್ಯಕ್ಕೆ ಆದಾಯ ಏನ್ರಪ್ಪ? ಮತ್ತೆ ರಿಪೀಟ್ ಮಾಡ್ತೀನಿ, MLAಗಳಿಂದ ರಾಜ್ಯಕ್ಕೆ ಆದಾಯ ಏನಪ್ಪ? ನಾನು ಅವ್ರ ಆದಾಯಗಳ ಬಗ್ಗೆ ಮಾತಾಡ್ತಿಲ್ಲ, ಅವರಿಂದ ರಾಜ್ಯಕ್ಕೆ ಅವ್ರ ಆದಾಯಗಳ ಬಗ್ಗೆ ಮಾತಾಡ್ತಿಲ್ಲ ನಾನು. MLAಗಳಾಗಿ ಅವರ ಆದಾಯದ ಬಗ್ಗೆ ಮಾತಾಡ್ತಿಲ್ಲ. ಅವರಿಂದ ರಾಜ್ಯಕ್ಕೆ ಆದಾಯ ಏನಪ್ಪ? ಯಾಕೆ ಕೊಡ್ತೀರಿ ಹಂಗಾರೆ ಅವ್ರಿಗೆ ಸಂಬಳನ? ಕಾಮನ್, ಕೆಲವು ವರ್ಕ್ಸ್ಗೆ ಕೆಲವು ಇದಕ್ಕೆ ಈ ಥರ ಕೊಡೋದು ಉಂಟಪ್ಪ. ದೇವಸ್ಥಾನನ ಆದಾಯಕ್ಕೋಸ್ಕರ ಮಾಡ್ತಿರೋದಾ ಸರ್? ಅದಕ್ಕೋಸ್ಕರ ತಾನೇ ಮುಜರಾಯಿ ಇಲಾಖೆ ಸರ್ಕಾರದ ಬಳಿಲಿ ಕೂತಿರೋದ. ಅದು ಬರಲಿ ಅಂತ. ಎಸ್, ಪ್ರತಿದಿನ ಒಂದು ತೀರ್ಥಕ್ಕೆ ಸೇರಿಸುವ ಯಾಲಕ್ಕಿ, ಪಚ್ಚಕರ್ಪೂರ, ಕರ್ಪೂರದ ಬೆಲೆ ಏನು? ಊದುಬತ್ತಿಯ ಬೆಲೆ ಏನು? ಎಣ್ಣೆಯ ಬೆಲೆ ಏನು? ಗೃಹಲಕ್ಷ್ಮಿ ಯೋಜನೆ, ಮತ್ತೊಂದು ಯೋಜನೆ ಅಂತೆಲ್ಲ ಮಾಡಿದ್ದೀರಿ. ಉದಾಹರಣೆಗೆ ಹಿರೇಮಗಳೂರು ದೇವಸ್ಥಾನಕ್ಕೆ ತಿಂಗಳಿಗೆ 2,000 ಚಿಲ್ಲರೆಗೂ ಹೆಚ್ಚು ವಿದ್ಯುತ್ ಶಕ್ತಿಯ ಒಂದು ಹಣ ಬರುತ್ತೆ. ಅದನ್ನು ಕೊಡಬೇಕಾದ್ರೆ ಆದಾಯ ಇಲ್ಲ ಅಂತ ಹೇಳಿದರೆ ದೇವಾಲಯವನ್ನು ಕತ್ತಲೆಯಲ್ಲಿ ಇರಿಸೋಣವೇ? ಎಣ್ಣೆ ಬತ್ತಿಗೆ ಇಲ್ಲ ಸ್ವಾಮಿ ಅಂತ ಹೇಳೋಣವೇ? ಇದು 2013ರಲ್ಲಿ ನಡೆದಂಥ ಘಟನೆ. ಆಗ ತಸ್ತೀಕ್ ಹಣ 24,000 ಇತ್ತು ಒಂದು ದೇವಸ್ಥಾನಕ್ಕೆ. ಆದರೆ 24,000 ಕೊಡೋ ಕಡೆ 90,000 ಕೊಟ್ಟಿದ್ದು ತಹಸೀಲ್ದಾರ್ ತಪ್ಪು. ಅದರಿಂದ ಏನು ರಿಕವರಿ ಮಾಡಬೇಕಾದ್ರೂ ಕೂಡ ತಹಸೀಲ್ದಾರ್ ಹತ್ರ ರಿಕವರಿ ಮಾಡಿ ಅಂತ ನಾನು ಆಮೇಲೆ ಕಣ್ಣನ್ ಅವ್ರ ವಿಚಾರದಲ್ಲಿ ಏನು ಅಂದರೆ, ಸಾಮಾನ್ಯವಾಗಿ ಮಂತ್ರಘೋಷಗಳನ್ನೆಲ್ಲ ಮಾಡಿದ್ರೆ ಜನಕ್ಕೆ ಅರ್ಥವಾಗಲ್ಲ, ಭಕ್ತಿಯಿಂದ ಕೇಳಿಸ್ಕೊತಾ ನಿಂತಿರ್ತಾರೆ. ಹಿರೇಮಗಳೂರು ಕನ್ನಡದಲ್ಲ, ಕನ್ನಡದಲ್ಲೇ ಮಾಡೋದವರು ಅಂತ. ಹಾಗಾಗಿ ಸರ್ಕಾರಗಳು ಮತ್ತು ಸಮಾಜವೇ ಅದನ್ನು ಗುರುತಿಸಿದೆ. ಜನಸಾಮಾನ್ಯರಿಗೆ ಇದೆಲ್ಲ ಹೋಗ್ತಾ ಇದೆಯಪ್ಪ, ರೀಚ್ ಆಗ್ತಿದೆ ಅವರ ಭಾಷಾ ಬಳಕೆಯಿಂದ ಅಂತ. ಅಂಥದ್ರಲ್ಲಿ ಇವೆಲ್ಲ ಮಾಡಕ್ಕೆ ಹೋಗ್ತಿರಲ್ಲಪ್ಪ ಯಾರೋ ತಹಸೀಲ್ದಾರು. ಎಸ್,
ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಬಂದಲ್ಲಿ ಹೋದಲ್ಲಿ ಬ್ರ್ಯಾಂಡ್ ಬೆಂಗಳೂರಿನ ಜಪ ಮಾಡ್ತಾರೆ. ಇದೇ ಹೊತ್ತಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ORRನ ಹಲವರು ಐಟಿಬಿಟಿ ಕಂಪನಿಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ. 100 ದಿನದಲ್ಲಿ ಬೆಂಗಳೂರು ನಗರದ ಸಮಸ್ಯೆ ಬಗೆಹರಿಸುವಂತೆ ಕಳೆದ ವರ್ಷ ಅಕ್ಟೋಬರ್ 17ರಂದು ಬಿಬಿಎಂಪಿ ಅಧಿಕಾರಿಗಳಿಗೆ ಡಿಸಿಎಂ ಗಡುವನ್ನು ಕೊಟ್ಟಿದ್ರು. ಔಟರ್ ರಿಂಗ್ ರೋಡ್ನಲ್ಲಿರುವಂತಹ ಕಂಪನಿಗಳ ಜೊತೆ ಮಾತುಕತೆ ವೇಳೆ ಅಧಿಕಾರಿಗಳಿಗೆ ಈ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಡೆಡ್ಲೈನ್ ಅಷ್ಟೇ ಬಂತು, ಯಾವುದೇ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ ಅಂತ ಈಗ ಮತ್ತೆ ORR ಒಕ್ಕೂಟ ಡಿಸಿಎಂಗೆ ಪತ್ರವನ್ನು ಬರೆದಿದೆ. ಆಯಿತು, ಕರೆದ್ಬಿಟ್ಟು ಇನ್ನೊಂದು ಸರಿ ಮಾತಾಡಿ ಇನ್ನೊಂದು ಡೆಡ್ಲೈನ್ ಅವರು ಕೊಡಿ ಸರ್. ಓಲಿ ಅಷ್ಟೊಳಗೆ ಮುಗಿಸ್ಬೇಕಲ್ಲ ಸರ್, ಸುಮ್ಮನೆ ಇನ್ನೊಂದು ಡೆಡ್ಲೈನ್ ಕೊಟ್ಟರೆ ಡೆಡ್ಲೈನ್ ಆಯ್ತು ರೀ, ಏನು ಮಾಡೋಕ್ಕಾಗತ್ತೆ? ಸಮಸ್ಯೆ ಮುಕ್ತಿ ಅಂತಿಲ್ಲ. ಸರಿ, ಈಗ 11 ಜಿಲ್ಲೆಗಳ ಚುನಾವಣಾಧಿಕಾರಿಗಳನ್ನು ಉದ್ದೇಶಿಸಿ ದಿಲ್ಲಿಯಿಂದ ಎಲೆಕ್ಷನ್ ಕಮಿಷನಿಂದ ದಿಲ್ಲಿಗೆ ಒಂದು ಲೆಟರ್ ಹೋಗಿದೆ. 16ನೇ ತಾರೀಕು ಎಲೆಕ್ಷನ್ನು ತಾತ್ಕಾಲಿಕ ದಿನಾಂಕ ಅಂತ ಇಟ್ಕೊಳ್ಳಿ ಅಂತ. ಅದಕ್ಕೆ ತಕ್ಷಣ ಎಲ್ಲ ತೀರ್ಮಾನ ಮಾಡಿಬಿಟ್ರು, ಎಲೆಕ್ಷನ್ ಬಂತು ಹಂಗಾರೆ ಡೇಟ್ ಫಿಕ್ಸ್ ಆಗೋಗಿದೆ ಅಂತ ಚುನಾವಣಾ ಆಯೋಗ ಹೇಳಿದೆ. ಹಾಗೇನಿಲ್ಲ, ಮಾಮೂಲಿಯಂತೆ ಈ ಪತ್ರ ವ್ಯವಹಾರಗಳು ನಡೀತಾ ಇರುತ್ತವೆ. ಪಾಸಿಬಲ್ ಡೇಟ್ಸನ್ನು ಹಾಕ್ತಾ ಇರ್ತೀವಿ. ಅದು ಕಾರಣ ಅದೇ ಡೇಟು ಅಂತಲ್ಲ, ತಯಾರಿ ಮಾಡ್ಕೊಳ್ಳಿ, ಪೂರ್ವ ತಯಾರಿಗಳನ್ನು ಬೇಗ ಅನ್ನೋ ಕಾರಣಕ್ಕೆ ಮಾಡಿರ್ತೀವಿ ಅಂತ, ವಿಚ್ ಇಸ್ ಟ್ರೂ. ಎಲೆಕ್ಷನ್ ಕಮಿಷನ್ ಫೈನಲಿ ಅನೌನ್ಸ್ ಮಾಡಿದಾಗಲೇ ಫೈನಲ್ ಡೇಟ್. ಎಸ್, ನಿಗಮ ಮಂಡಳಿಗಳಿಗೆ ನೇಮಕ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಮುಂದುವರೆದಿದೆ. ಗೃಹ ಸಚಿವ ಪರಮೇಶ್ವರ್ ಅವರು ನೇರವಾಗಿ ದೂರನ್ನ ಮಾಡಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟು ಎಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡಿದ್ದೀವಿ, ಎಲ್ಲರ ಅಭಿಪ್ರಾಯ ಪಡೆಯೋದು ಕಷ್ಟವಾಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇದರ ಬಗ್ಗೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ, ನಮ್ಮನ್ನು ಯಾರನ್ನೂ ಕೂಡ ಅವರು ಕನ್ಸಲ್ಟ್ ಮಾಡಿಲ್ಲ. ಯಾರು ಕೆಲಸ ಮಾಡಿದ್ದಾರೆ ಅವ್ರನ್ನ ಬಿಟ್ಟು ಕೆಲಸ ಮಾಡದೇ ಇರೋರಿಗೆ ಕೊಟ್ಟಾಗ ಸ್ವಾಭಾವಿಕವಾಗಿ ಮನಸ್ಸಿಗೆ ನೋವಾಗುತ್ತೆ. ಅದಕ್ಕೆ ಅವರು ಸ್ವಲ್ಪ ಪಕ್ಷದಲ್ಲಿ ಮುಖಂಡರುಗಳನ್ನ ಮತ್ತು ಬೇರೆ ಬೇರೆ ಹಂತದಲ್ಲಿ ಅಧ್ಯಕ್ಷರುಗಳಿರ್ತಾರೆ, ಜಿಲ್ಲಾ ಅಧ್ಯಕ್ಷರಿದ್ದಾರೆ ನಮ್ಮಲ್ಲಿ, ಅವರುಗಳನ್ನು ಕೂಡ ಕೇಳಬೇಕಾಗುತ್ತೆ. ಎಲ್ಲರೂ ಸಲಹೆಯನ್ನು ಪಡ್ಕೊಳ್ಳೋಕೆ ಕಷ್ಟ ಆಗ್ತದೆ. ನಾನು ಮಾತಾಡಿದ್ದೀನಿ ಅವ್ರ ಜೊತೆ. ಅಂತಿಮವಾಗಿ MLAಗಳದೆಲ್ಲ ಕ್ಲಿಯರ್ ಆಗಿದೆ. ಕಾರ್ಯಕರ್ತರು ಇದು ಮಾಡುವಾಗ ಶಿವಕುಮಾರ್ ನಾವೆಲ್ಲ ಕೂತ್ಕೊಂಡು, ಸುರ್ಜೇವಾಲ ನಾವೆಲ್ಲ ಕೂತ್ಕೊಂಡು ಅದನ್ನೆಲ್ಲ ತೀರ್ಮಾನ ಮಾಡಿ ಸುರ್ಜೇವಾಲನ ಕೈಲಿ ಲಿಸ್ಟ್ ಕೊಟ್ಟಿದ್ದೀವಿ. ಅದು ವೇಣುಗೋಪಾಲ್ ಅವರಿಂದ ಸೈನ್ ಆಗಿ ಬರಬೇಕಷ್ಟೇ. ಅವೆಲ್ಲ ಸುಳ್ಳು. ನೋ ಆಲ್ ಒಪಿನಿಯನ್ ಹ್ಯಾಸ್ ಬಿನ್ ಟೇಕನ್. ಒಂದು ಫಾರ್ಮುಲಾ, ಕೆಲವೊಂದು ಗೈಡ್ಲೈನ್ಸ್ ಫಿಕ್ಸ್ ಆಗಿದೆ, ಎಲ್ಲರಿಗೂ ಸಿಗ್ತದೆ, ಎಲ್ಲರಿಗೂ ಎಲ್ಲರ ಒಪಿನಿಯನ್ ಎಲ್ಲಿ ತಗೋಬೇಕೋ ತಗೊಳ್ತೀವಿ ನಾವು. ಯಾರು ಬೇಕಾದ್ರೂ ಅವ್ರ ಒಪಿನಿಯನ್ ತಿಳಿಸ್ಬೋದು. ಏನಾದ್ರು ಮಾಡ್ಕೊಳ್ಳಿ ಸರ್, DCM ಸಾಹೇಬರು. ನೀವು ಅವತ್ತು ಹೇಳಿದ್ರಿ ಈ ಸೆಕೆಂಡ್ ಅಂದ್ರಿ, ನಾನು ಅವತ್ತಕ್ಕೂ ಹೇಳಿದೆ ಈ ಸೆಕೆಂಡ್ ಅಂದ್ರೆ ಏನು ಅಂತ. ಆಲ್ ರೈಟ್. ರಾಹುಲ್ ಗಾಂಧಿ ಅಸ್ಸಾಂ ಹತ್ರ ಎಲ್ಲೋ ನ್ಯಾಯಯಾತ್ರೆ, ಭಾರತ ಯಾತ್ರೆ, ಜೋಡೋ ಯಾತ್ರೆ ಮಾಡ್ತಿದ್ದಂತೆ ಗುವಾಹಟಿ ತಲುಪದಂತೆ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಪೊಲೀಸರು ಅಡ್ಡಪಡಿಸಿದ್ದಾರೆ. ಗಲಾಟೆ ಆಗಿದೆ, ಅವ್ರಿಗೂ ಕಾಂಗ್ರೆಸ್ ವರ್ಕರ್ಸ್ಗೂ ಎಲ್ಲ ತಳ್ಳಾಡಿದ್ದಾರೆ. ಇದಕ್ಕೆಲ್ಲ ಅಸ್ಸಾಂ ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂ ಮುಖ್ಯಮಂತ್ರಿನೇ ಕಾರಣ ಅಂತೆಲ್ಲ ರಾಹುಲ್ ಗಾಂಧಿ ಅವ್ರ ಮೇಲೆ ಒಂದಷ್ಟು ಆರೋಪಗಳನ್ನು, ಟೀಕೆಗಳನ್ನು ಮಾಡಿದ್ದಾರೆ. ಪದೇ ಪದೇ ಇದನ್ನೆಲ್ಲ ಮಾಡ್ತಾ ಇರೋದಕ್ಕೆ ಖಂಡಿಸಿ ಇವತ್ತು ಕಾಂಗ್ರೆಸ್ನವರು ಬೆಂಗಳೂರಿನಲ್ಲಿ ಬೀದಿಗಿಳಿದು ಆಕ್ರೋಶವನ್ನು ಹಾಕಿದ್ದಾರೆ, ಹೊರಹಾಕಿ. ಬ್ಯಾರಿಕೇಡ್ ಕಿತ್ತೆಸೆಯೋದು ಕಾರ್ಯಕರ್ತರ ಶಕ್ತಿ ಅಂತ ಹೇಳ್ತಾರೆ ಸರ್. ನಾಳೆ ಯಾರು ಬೇಕಾದರೂ ಹೀಗೆ ಮಾಡಿ ಅದನ್ನ ಶಕ್ತಿ ಅನ್ಬೋದಾ? ಅನ್ಬೋದು, ತಪ್ಪೇನಿಲ್ಲ. ಆಗ ಅದು ಕಾನೂನಿನ ಉಲ್ಲಂಘನೆ ಅಂತ ಅಲ್ಲ, ಆಗಲ್ಲ ಆ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅದನ್ನು ಇಲ್ಲೆಲ್ಲರೂ ಇನ್ನೊಂದು ಪಾರ್ಟಿಯವರು ಮಾಡಿ ಅದನ್ನು DK ಶಿವಕುಮಾರ್ಗೂ ಸಿದ್ದರಾಮಯ್ಯವ್ರಿಗೂ ಕೇಳಿ ಅವತ್ತಿನ ದಿನ, ಅವಾಗ ನೋಡೋಣ ಏನು ಉತ್ತರ ಬರುತ್ತೆ. ಹಲವು ಆತಂಕಗಳ ನಡುವೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಮರು ಪರೀಕ್ಷೆ ಕೊನೆಗೂ ಇವತ್ತು ನೆರವೇರಿತು. 44,000 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದರು. ನಿಯಮ ಮೀರಿ ಫುಲ್ ಶರ್ಟ್ ಧರಿಸಿ ಬಂದ ಅಭ್ಯರ್ಥಿಗಳ ಶರ್ಟ್ ತೋಳನ್ನು ಕಟ್ ಮಾಡಲಾಯಿತು. ಗದಗದಲ್ಲಿ ಅಭ್ಯರ್ಥಿಯೊಬ್ಬ ಧರಿಸಿದ ಕಡಗ ತೆಗೆಸೋದಕ್ಕೆ ಸೋಪನ್ನು ಬಳಸಿದ್ರು. ಬೆಲ್ಟ್, ಶೂ ಧರಿಸಿ ಬಂದವರನ್ನು ಕೂಡ ಬಿಡಲಿಲ್ಲ. ಬಳೆ ಧರಿಸಿ ಬಂದ ಮಹಿಳಾ ಅಭ್ಯರ್ಥಿಯ ಬಳೆಯನ್ನು ತೆಗೆಸಿದ್ರು. ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣವನ್ನು ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಲಿಲ್ಲ. ಇನ್ನು ಸಹಕಾರ ನಗರದ ಪರೀಕ್ಷಾ ಕೇಂದ್ರಕ್ಕೆ ಹಸುಗೂಸು ಸಮೇತ ದಂಪತಿ ಬಂದಿದ್ರು. ತಾಯಿ ಒಳಗೆ ಪರೀಕ್ಷೆ ಬರೀತಾ ಇದ್ರೆ ತಂದೆ ಮರಕ್ಕೆ ಜೋಳಿ ಕಟ್ಟಿ ಮಗುವನ್ನ ಆಡಿಸ್ತಾ ಇದ್ದಿದ್ದು ಕಂಡುಬಂತು. ಆರ್ಸಿ ಕಾಲೇಜಿನಲ್ಲಿ ತುಂಬು ಗರ್ಭಿಣಿಯೊಬ್ಬರು ಪರೀಕ್ಷೆಯನ್ನು ಬರೆದರು. ಪರೀಕ್ಷಾ ಕೇಂದ್ರಗಳ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಇತ್ತು. ಸನಿಹದ ಜೆರಾಕ್ಸ್ ಅಂಗಡಿಗಳನ್ನು ಕೂಡ ಮುಚ್ಚಲಾಗಿತ್ತು. 2020 545 PSI ಹುದ್ದೆಗಳ ಪರೀಕ್ಷೆಯಲ್ಲಿ ಅಕ್ರಮ ಬಯಲಾದ ಹಿನ್ನೆಲೆಯಲ್ಲಿ ನೇಮಕಾತಿಯನ್ನು ತಡೆ ಹಿಡಿಯಲಾಯಿತು. ಅಲ್ರಿ, ಅವ್ರು ಹೇಳಿರ್ಲಿಲ್ವಾ ಫುಲ್ ಶರ್ಟ್ ಎಲ್ಲ ಹಾಕೊಂಡ್ ಬರಬೇಡಿ ಅಂತ? ಇತ್ತು ಸರ್. ಯಾಕೆ ಹಾಕೊಂಬಂದ್ರು? ಕತ್ತರಿಸ್ಕೊಂಡು ಹೋಗಕ್ಕೆ. ಈಗ ಏನು ಅದನ್ನೆಲ್ಲ ಮಡಿಸ್ಬಿಟ್ಟು ಹಾಕಿಸ್ಕೊಂಡು ಮಾಡ್ತಿರೋ? ಹೆಂಗದು ಹೋಯ್ತಾ ಶರ್ಟ್ ಹೋಯ್ತಾ? ಪ್ರಾಜೆಕ್ಟ್ ಚೀತಾ ಭಾಗವಾಗಿ ನಮೀಬಿಯಾದಿಂದ ಭಾರತಕ್ಕೆ ತನ್ನಂತಹ ಚೀತಾಗಳ ಸಂತತಿ ಹೆಚ್ಚುತ್ತಾ ಇದೆ. ಮಧ್ಯಪ್ರದೇಶದ ಕುನ್ಹೋ ನ್ಯಾಷನಲ್ ಪಾರ್ಕ್ನಲ್ಲಿ ಜ್ವಾಲಾ ಎಂಬ ಚೀತಾ 3 ಮರಿಗಳಿಗೆ ಜನ್ಮ ನೀಡಿದೆ. ಇತ್ತೀಚೆಗಷ್ಟೇ ಆಶಾ ಎಂಬ ಚೀತಾ ಕೂಡ 3 ಮರಿಗಳಿಗೆ ಜನನ ಕೊಟ್ಟಿತ್ತು. ಚೀತಾಗಳ ಸಂಖ್ಯೆ ಹೆಚ್ಚುತ್ತಾ ಇರೋ ಸಂತಸವನ್ನು ಹಂಚಿಕೊಂಡಿದ್ದಾರೆ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್.